ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಬಿಜೆಪಿ ಹೇಳಿದಾಗೆ ನೀವು ಹೇಳಿದ್ರೆ ಎಲ್ಲ ನೋಡಮ್ಮ ತಾಯಿ, ನೀವು ತಿಳ್ಕೊ. ಬಜೆಟ್ ಮಂಡಿಸಿದ್ದು ಯಾವಾಗ, ಯಾವ ವರ್ಷಕ್ಕೆ ಮಂಡಿಸಿದ್ದು, ಯಾರು ಮಂಡಿಸಿದ್ದು? ಫೆಬ್ರವರಿಯಲ್ಲಿ ಬಜೆಟ್ ಆ ಕಾರ್ಯಕ್ರಮಗಳನ್ನೆಲ್ಲ ಬದಲಾಯಿಸಿದೀವ. ಇದು ಆ ಕಾರ್ಯಕ್ರಮಗಳ ಜೊತೆಗೆ ಅಡಿಷನಲ್ ಆಗಿ ಕೊಟ್ಟಿರೋದು. ಡಿಡ್ ಯು ಫಾಲೋ ಮೀ? ಐ ಹೋಪ್ ದಟ್ ಐ ಆಮ್ ಕ್ಲಿಯರ್. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಈಗಾಗಲೇ ಕೇಳಿಸ್ತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರು ಇವತ್ತು ನಡೆದಂತ ಸಭೆ ಮತ್ತೆ ನಾವು ತೆಗೆದುಕೊಂಡಂತ ನಿರ್ಣಯಗಳು ಇವುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಜವಾಬ್ದಾರಿ ಇತ್ತು. ನಾವು ಅಧಿಕಾರಕ್ಕೆ ಬಂದು ಇನ್ನೂ 8 ತಿಂಗಳು ತುಂಬಿಲ್ಲ. ಜನವರಿ 20ಕ್ಕೆ 8 ತಿಂಗಳುಗಳಾಗ್ತಾ ಇದೆ. ನಾವು ಜನರ ಮುಂದೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು ಈ ಸಮಾಜದಲ್ಲಿ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ ಇವ್ರಿಗೆ ಏನು ಮಾಡ್ತೀವಿ, ಎಲ್ಲ ಜಾತಿ ಬಡವರು ಇವ್ರಿಗೆಲ್ಲ ಏನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತೆಲ್ಲ ಹೇಳಿದ್ದರು. ಅದಕ್ಕೋಸ್ಕರ ಜನರ ಮುಂದೆ ಒಂದು ಮ್ಯಾನಿಫೆಸ್ಟೋನು ಕೂಡ ಇಟ್ಟಿದ್ದರು, ಪ್ರಣಾಳಿಕೆ. ಅದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ದರು. ಆ ಮ್ಯಾನಿಫೆಸ್ಟೋ 5 ವರ್ಷದ ಅವಧಿಗೆ ಇದ್ದಂಥ ಮ್ಯಾನಿಫೆಸ್ಟೋ. ಮೊದಲನೇ ವರ್ಷನೇ ಮಾಡಿಬಿಡ್ತೀವಿ ಅಂತಲ್ಲ, 5 ವರ್ಷದೊಳಗಡೆ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತೀವಿ ಅಂತೇಳಿ ನಾವು ಜನತೆಗೆ ಕೊಟ್ಟಿದ್ದಂಥ ವಾಗ್ದಾನ. ಆದರೆ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ದ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತೇಳಿ ಹೇಳಿದ್ದರು. ನಾವು ಅಧಿಕಾರಕ್ಕೆ 20ನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತೆ 8 ಜನ ಬೇರೆ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. 20ನೇ ತಾರೀಕು ಮೇ 2023 ಅವತ್ತೇ ಅಲ್ಲಿಂದ ಪ್ರಮಾಣ ವಚನ ತಗೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.